ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಏನೊಂಥರ ಪ್ಲೇಸ್ಗೆ ಏನೋ ಹೇಳಿದ್ರು, ನಂದಗಡಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಯುಕ್ತ ರೆಡಿ ಆಗಿದ್ದಾಳೆ. ಯುಕ್ತ ಬಾಯಿಲಿ ಹಾಯ್ ಹೇಳು. ಎಲ್ಲಿ ಹೋಗ್ತಿದ್ದೀವಿ ಮಗನೇ ನಾವು? ನಿಂಗೆ ಇಷ್ಟನಾ ರಾಯಣ್ಣ ಅಂದರೆ? ಎಷ್ಟು ಇಷ್ಟ? ನನಗೇನಾದರೂ ನಾಷ್ಟೇ ಬೇಡ ಅಂದರೆ ನಾನು ನಮ್ಮ ಅಜ್ಜಿ ತಾತ ಫೋನ್ ತಗೊಂಡು ರಾಯಣ್ಣ ಪಿಕ್ಚರ್ ನೋಡ್ತಾ ಇದ್ದೆ. ಹೌದಾ? ನಮ್ಮ ಪವರ್ ಪಿಂಕಿನೂ ಬರ್ತದೆ. ಹಾಂ, ಹೇಳ್ಕೊಡ್ತೀನಿ ನೋಡಿ. ರೀಲ್ಸ್ ಹೇಳ್ಕೊಡು ಅಂತ ಹೇಳ್ತಾಳೆ. ಎಲ್ಲ ಒಬ್ಬೊಬ್ಬರೇ ರೆಡಿ ಆಗ್ತಿದ್ದಾರೆ. ಈಗ ಬಂದ ತಕ್ಷಣ ಎಲ್ಲ ಹೊರಡ್ತೀವಿ. ಸಿಗೋ. ನಿಮ್ಮ ಅಕ್ಕ ಹುಬ್ಳಿ ಕೊಟ್ಟಿವ, ನೀವು ಹುಬ್ಳಿಯವರೇ ಬರ್ರಿ. ನಮ್ ಕೂಡ ರಾಧಾನು ಬರಕತ್ತಾಳ. ಹಾಯ್ ರಾಧಾ. ನೋಡು, ಜಸ್ಟ್ ಒಂದೇ ದಿನ ನೋಡ್ರಿ ನಾ ಎಷ್ಟು ಚಂದ ಕಲ್ತೀನಿ ನಿಮ್ಮ ಭಾಷೆ. ಹುಬ್ಳಿಯಾರ, ನೀವು ಕೂಡ ಹುಬ್ಳಿಯಾರ ಬರ್ರಿ. ಎಷ್ಟು ಮಾತಾಡಕ್ ಕುಂತೀರಿ? ಹಾಯ್, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಯಾರಿದು? ಹಾಯ್ ಹೇಳೋರು. ಅವ್ರು ನಿನ್ ವಿಡಿಯೋಸ್ ನೋಡಿ ನಿನ್ನ ನೋಡಕ್ ಬಂದಿರೋದು ಗೊತ್ತಾ? ಗೈಸ್, ನಾವು ಕಿತ್ತೂರಿಗೆ ಬಂದಿದ್ದೀವಿ. ಎಲ್ಲಿ ನೋಡಿದ್ರು ಇವರೇ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ರಾಯಣ್ಣನೇ ಇದ್ದಾರೆ. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ರಾಧಾ ಅವ್ರದ್ದು ವ್ಲಾಗ್ ನೋಡಿದ್ದೆ ಅಷ್ಟೇ, ನೋಡಿರ್ಲಿಲ್ಲ ಹತ್ರದಾನೆ. ವ್ಲಾಗಲ್ಲಿ ನೋಡಿದ್ದೆ ಅಷ್ಟೇ. ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ನೋಡಿಲ್ಲ, ನನಗೂ ಬಾಳ. ಯಾಕೆ ನಿಮ್ ಫ್ರೆಂಡ್ ಯಾವಾಗ್ಲೂ ಇದ್ದಾಗ್ಲೇ ಮಾಡ್ತಾರೆ? ಹಲೋ, ಬಂದ್ವಿ. ಯಾರು ನೋಡಕ್ ಕಿತ್ತೂರು ಬಂದ್ವಿ ನಾವು. ಕೈಸಿಲ್ಲ ಎಲ್ಲಾ ಕಡೆನೂ ಇವ್ರ ದೊಡ್ಡ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ನಾವು ಬಂದ್ವಿ ನಂದಗಡ. ನಿಮ್ಗೆ ಕಂಬ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲಿ. ಅಮ್ಮ, ನಾನೊಂದು ವಿಡಿಯೋ ಮಾಡ್ಕೊ. ನಮ್ಮ ಕಣ್ಣಿಗೆ ಯಾವಾಗಲೂ ನನ್ನ ಕಣ್ಣಿಗೆ ಯಾವಾಗಲೂ ನನ್ನ ಮುದ್ದು ರಾಜ ಬರ್ತಾ ಇರ್ತಾನೆ. ಯಾರದು? ರಾಯಣ್ಣ. ಓಯ್ಯೋ, ನಿನ್ ಮುದ್ದು ರಾಜನ ಅವರು? ನನ್ನ ಮುದ್ದು ರಾಜ. ಯಾಕಂದ್ರೆ ದೇವ್ರಾಗ ಸತ್ತೋಗಿದ್ದಾರೆ ಅಂತ. ಹೌದಾ? ಓಕೆ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾಕೆ ಇಷ್ಟ ನಿನ್ಗೆ ರಾಯಣ್ಣ? ಯಾಕೆ ಇಷ್ಟ? ಪಿಕ್ಚರ್ 3 ಸರಿ ತೋರಿಸಿ ಅಜ್ಜಿ ತಾತ 3 ಸರಿ ಪಿಕ್ಚರ್ ತೋರಿಸಿ ಇಷ್ಟ ಆಗ್ಬಿಟ್ಟಿದ್ದಾರೆ. ಸೊ ಗೈಸ್, ಫೈನಲಿ ನಾವು ರೀಚ್ ಆದ್ವಿ. ನಂದಗಡ ಬಂದಿದ್ದೀವಿ. ಈಗ ಹೋಗ್ಬೇಕು ಒಳಗಡೆ. ನಾವು ಕೂಡ ಫಸ್ಟ್ ಟೈಮ್ ಹೋಗಿರೋದು ನೋಡಿ. ಔಟ್ ಸೈಡ್ ಈ ರೀತಿ ಇದೆ, ಕೋಟೆ ಥರ ಮಾಡಿದ್ದಾರೆ. ಇವಳು ಆಲ್ರೆಡಿ ನೋಡಿದಾಳೆ ಗೈಸ್. 2 ಸಲ ನೋಡಿದ್ಯಾ? ಇದು 2ನೇ ಸಲನೇ? 2ನೇ ಸರಿ. ಹಿಂಗೆ ತೋರಿಸಿದ್ ನೋಡಿ ವಿಕ್ಟ್ರಿ. 2ನೇ ಸರಿ ನೋಡಿ. 2ನೇ ಸಲ ನೋಡ್ತಾ ತಗೊಂಡ್ ನಡ್ರಲ್ಲಿ. ಹೋಗಿ ತಗೊಂಬೋಗ್. ನೋಡು ಹೆಂಗೈತೆ ಇಲ್ಲಿ. ನೋಡು, ಅವ್ರು ಹುಟ್ಟಿದ್ದು ಸಂಗೊಳ್ಳಿ ಆದ್ರೆ ಇಲ್ಲ ಹಾಕಿದ್ದು ಅವ್ರನ್ನ. ಇಲ್ಲಿರೋ ಜನ ಅಂದ್ರೆ ನಂದಿಗಡದಾಗಿರೋ ಜನ ಅವ್ರಿಗೆ ಭಾಳ ಹೆಲ್ಪ್ ಮಾಡಿದ್ರಂತೆ. ಅಂದರೆ ಅವರು ಹೋರಾಟ ಮಾಡೋ ಟೈಮಲ್ಲಿ ಅವ್ರಿಗೆ ಪರ್ಸನಲ್ ಆಗಿ ಹೆಲ್ಪ್ ಜಾಸ್ತಿ ಮಾಡಿದ್ರೆ, ಅದಕ್ಕೆ ನಾನು ಏನಾದ್ರು ಗಲ್ಲಿಗೆ ಹಾಕಿದ್ರೆ ಇಲ್ಲೇ ಹಾಕ್ರಿ ಅಂತ ಹೇಳಿ ಅವ್ರು ಹಾಕ್ಸ್ಕೊಂಡಿದ್ರು. ಮಳೆ ಬಂತು. ಅಂದರೆ ಅವರ ಸಮಾಧಿ ಮಾಡಿರುವಂತಹ ಜಾಗ ನಂದಗಡದಲ್ಲಿ. ಯಾಕೆ ಅಂತಂದರೆ ಅವ್ರಿಗೆ ಇಲ್ಲಿರೋ ಜನ ತುಂಬ ಇಷ್ಟ ಅಂತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಸಮಾಧಿ ಮಾಡಿದಂತೆ. ಅಂದರೆ ನನಗೂ ಈಗ ರಘು ಹೇಳಿದ್ದು, ನನಗೂ ಗೊತ್ತಿಲ್ಲ. ನಾನು ಕೂಡ ಫಸ್ಟ್ ಟೈಮ್. ಸಂಗೊಳ್ಳಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ ನಂದಗಡ. ಬನ್ನಿ. ಅಲ್ಲಿ ಹೇಳಿದ್ರು ಅಂಗಡಿಲಿ. ಸೊ ಈ ಜಾಗದಲ್ಲಿ ಅವ್ರನ್ನ ಸಮಾಧಿ.
ಕಣ್ತುಂಬ ನೋಡ್ರ ಆಮೇಲೆ ಅಜ್ಜಿ ನಮ್ಮ ಅಣ್ಣಂಗೆ ನಿಮ್ಮ ಅಮ್ಮನಿಗೂ ಕೊಡ್ತೀನಿ. ಇನ್ನಿಂದ ನೋಡಿ ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ, ತೊಟ್ಲು ಕಟ್ಟಿದ್ದಾರೆ. ಅದೇ ಮಗು ಆಗಲಿ ರಾಯಣ್ಣನ ಥರ ಮಗು ಹುಟ್ಲಿ ಅಂತ ತೊಟ್ಲು ಕಟ್ತಾರೆ. ಆಮೇಲೆ ಏನಾದರೂ ಬೇಡ್ಕೊಂಡಿದ್ದಾಗಲಿ ಅಂತ ಕಾಯಿ ಕಟ್ಟಿದಾರಂತೆ. ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ. ನಾನು ಲೈಫಲ್ಲಿ ಒಂದ್ಸಲ ರಿಯಲ್ಲಾಗಿ ನೋಡಿ ರಿಯಲ್ ಇನ್ಸಿಡೆಂಟ್ನ ರಿಯಲ್ಲಾಗಿ ನೋಡೋಕೆ ಬಂದಿದ್ದೀನಿ. ಇವರೆಲ್ಲ ಫ್ರೀಡಮ್ ಫೈಟರ್ಸ್ ಇದ್ರು. ನೋಡಿ ಎಷ್ಟು ದೊಡ್ಡ ಜಾಗ ನೋಡಿ, ಎಷ್ಟು ದೊಡ್ಡ ಎಷ್ಟು ಹೈಟ್ ಇದ್ರಂತೆ ಗೊತ್ತಾ? 6.5 ಅಡಿ 7 ಅಡಿ ಇದ್ರಂತೆ ಹೈಟ್. ಬರೀ ಎಷ್ಟು ಮೇಲೆ ಅದು ಯಾರು ದರ್ಶನ್ ಸರ್ ಒಂದು ಇಂಟರ್ವ್ಯೂಲ್ಲಿ ಹೇಳವ್ರೆ, ಯಾರೋ ಒಂದು ಇಂಟರ್ವ್ಯೂ ಹೇಳಾರೆ ಅವ್ರ ಚಪ್ಪಲಿ ಸೈಜು ಯೂಸ್ ಮಾಡ್ತಿದ್ ಖಡ್ಗ ಅವೆಲ್ಲ ಅದೆಲ್ಲ ಇಟ್ಕೊಂಡು ಇದೆಯಾ? ಅದೆಲ್ಲ ಇದಾವಂತಾರಪ್ಪ, ಗೊತ್ತಿಲ್ಲ ಬಟ್ ಎಲ್ಲ ಇದಾವಂತ. ನಾನು ಇವರು ಸಂಗೊಳ್ಳಿ ರಾಯಣ್ಣ ಟೈಮಲ್ಲಿ ದರ್ಶನ್ ಸರ್ ಇಂಟರ್ವ್ಯೂ ಮಾಡಿದ್ದು ನೋಡಿದ್ದೆ. ಒಟ್ನೊಂದು ಮರ ಅವ್ರು ನೋಡು ಸತ್ತಾಗ ಅವ್ರು ನಮ್ಮ ಸಮಾಧಿ ಮಾಡಿದಾಗ ಒಂದು ಸಣ್ಣ ಆಲದ ಸಸಿ ನೆಟ್ಟಿದ್ದಿದೆ. ಅದು ಇವತ್ತು ನೋಡಿ ಎಷ್ಟು ದೊಡ್ಡ ಮರ, ದೊಡ್ಡ ಮರ ಆಗಿದೆ ನೋಡಿ. ನೈಸ್. ಅವ್ರನ್ನ ಇದು ಮಾಡಿದಾಗ ಸರಿ, ಇಲ್ಲಿ ಭಾರಿ ಪಾಸಿಟಿವ್ ವೈಬ್. ನಾನು ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು. ಚಿಕ್ಕ ವಯಸ್ಸಿಂದ ಅಂದರೆ ಯಾವಾಗ ಗೊತ್ತಾ? ಸಂಗೊಳ್ಳಿ ರಾಯಣ್ಣ ಫಿಲಮ್ ಬಂತಲ್ಲ, ಸಂಗೊಳ್ಳಿ ರಾಯಣ್ಣ ಫಿಲಮ್ ಬಂದ ಮೇಲಿಂದನೂ ಗೊತ್ತಾಯಿತು ಇದು ಒಂದ್ಸರಿ ನೋಡೋಣ ಇದು ಹೆಂಗಿರ್ತತಿ ಏನು. ಅದಕ್ಕಿಂತ ಮುಂಚೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಲ್ಲ ಗೊತ್ತಿತ್ತು, ಬಟ್ ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿರಲಿಲ್ಲ. ದರ್ಶನ್ ಸರ್ ಮಾಡಿದ್ರಲ್ಲ ಫಿಲಮ್, ಅವಾಗಿಂದನೂ ಒಂದು ಸ್ವಲ್ಪ ಕ್ರೇಜು. ಆ್ಯಕ್ಚುಲಿ ನೋಡಿ, ಏನೇ ದರ್ಶನ್ ಸರ್ ಎಷ್ಟೇ ಫಿಲಮ್ ಮಾಡಲಿ, ಸಂಗೊಳ್ಳಿ ರಾಯಣ್ಣ ಫಿಲಮ್ ಭಾರಿ ಸ್ಪೆಷಲ್. ಅದು ಅದೇ ಫಸ್ಟ್ ಸ್ಥಾನದಲ್ಲಿ ನಿಂದಿರ್ತೈತೆ ಯಾವಾಗಲೂ ನನಗೆ. ಸೊ ನೋಡಿ ಗೈಸ್, ಈ ಕಂಬದಲ್ಲಿ ಇದನ್ನು ಹಾಕಿದ್ದಾರೆ. ಬ್ರಿಟಿಷರು ಸಿಂಹ ಸ್ವಪ್ನನಾಗಿದ್ದ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣನನ್ನು ಏಪ್ರಿಲ್ 8, 1830 ಡೋರಿ ಕೊಳದಲ್ಲಿ ಈಜಾಡುತ್ತಿದ್ದ ರಾಯಣ್ಣನನ್ನು ಮೋಸದಿಂದ ಬ್ರಿಟಿಷರು ಸೆರೆ ಹಿಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ನೋಡಿ ಗೈಸ್, ಇದನ್ನು ಪೂರ್ತಿ ಕೋಟೆ ರೀತಿ ಕಟ್ಟಿದ್ದಾರೆ. ಮೇ ಬಿ ಇಲ್ಲೇನಾದರೂ ಪ್ರೋಗ್ರಾಮ್ಸ್ ನಡಿಬೋದೇನೋ, ಒಂಥರ ಓಪನ್ ಥಿಯೇಟರ್ ಟೈಪ್ ಇದೆ. ಆ್ಯಕ್ಚುಲಿ ನಿಜ ಖುಷಿ ಆಗ್ತಾಯಿದೆ. ಯಾವಾಗಲೂ ನ್ಯೂಸ್ ಅಂತೀನಿ, ಯಾವಾಗಲೂ ಕೇಳಿದ್ದುಂಟು ಇದ್ರ ಬಗ್ಗೆ. ಓಕೆ, ಈ ಥರ ಒಬ್ಬರು ಇದ್ದರು, ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಅಂತೇಳಿ. ಇವರೆಲ್ಲ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ಇದು ರಿಯಲ್ ಫ್ರೀಡಮ್ ಫೈಟರ್ಸ್ಗಳು ಏನಿದ್ದಾರೆ ಅವ್ರಿಗಿಂತ ಮುಂಚೆಯಿಂದ ಇರೋರು ಇವರು. ನಮ್ಮ 1947 ಏನು ಫ್ರೀಡಮ್ ಫೈಟ್ ಮಾಡಿ ಸ್ವತಂತ್ರ ಕೊಡಿಸಿದ್ರಲ್ಲ, ಅವ್ರಿಗಿಂತ ಮುಂಚೆ ಇದ್ದಿದ್ದವ್ರು ಇವರು.
ಸೊ ಅವಾಗಿಂದ ಇಲ್ಲಿವರೆಗೂ ಇವರನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿಸಿ ಎಲ್ಲದಕ್ಕೂ ಅದನ್ನು ಜನ ನೋಡಲಿ ಅಂತೇಳಿ ಎಲ್ಲ ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ಇದನ್ನು ನೋಡಿದ್ರೆ ನಿಜ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇವಾಗೇನೋ ಅವ್ರನ್ನ ನೇಣಾಕಿದ್ರಲ್ಲ, ಆ ಮರ ಇದೆಯಂತೆ ಇಲ್ಲಿ. ಅದೇ ಅವ್ರ ಜೊತೆಗೆ ಇನ್ನೊಂದು 12 ಜನನ ನೇಣಾಕಿದ್ರಲ್ಲ, ಆ ಮರ ಇದೆಯಂತೆ. ಸೊ ಆ ಮರನ ನೋಡೋಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ, ಏನೋ ಗೌರ್ಮೆಂಟ್ ಏನೋ ಕೆಲಸ ನಡೀತಿದೆ ಅಂದರು. ಇನ್ ಕೇಸ್ ಇದ್ದರೆ ನಿಮಗೂ ತೋರಿಸ್ತೀವಿ, ನೋಡಿರಂತೆ. ಓಕೆ ಪಿಂಕಿ, ಯಾ ಪಿಂಕಿ ಎದಕ್ಕೆ ಕುಂತಾರ? ಬರಲ್ಲ ಏನವ್ರು? ಕೇಳ ಮಾತು ಬರ್ರಿ, ಇನ್ನೂ 2 ಕಡೆ ಹೋಗ್ಬೇಕು ನೋಡಿ ನಾವು. ಯಾವ್ದು ಕ್ಲೋಸ್ ಐತಿ ಕೇಳಿದ್ರ? ಯಾರು ಕೇಳಿದ್ರ? ಆಗಸ್ಟ್ 15. ಓ, ಇದೀಗ ಬಂದ ಸುದ್ದಿ. ಅವರು ನೇಣು ಹಾಕಿದ್ದ ಜಾಗ ಕ್ಲೋಸ್ ಆಗಿದೆ ಅಂತೆ. ಕ್ಲೋಸ್ ಅಂದರೆ ಅದು ರೆಡಿ ಮಾಡ್ತಾ ಇದ್ದಾರೆ. ಮೇ ಬಿ ಆಗಸ್ಟ್ 15ಗೆ ಓಪನ್ ಮಾಡ್ತಾರೆ ಅನಿಸುತ್ತೆ. ಸೊ ಸಾರಿ ಗೈಸ್, ಅದನ್ನು ತೋರ್ಸೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ನೋಡೋಕ್ಕಾಗ್ತಾಯಿಲ್ಲ, ನಿಮಗೂ ತೋರ್ಸೋಕ್ಕಾಗ್ತಾಯಿಲ್ಲ ಅಷ್ಟೆ. ಹೇಳಿ ಅಂಕಲ್. ಇಲ್ಲಿ ಅವತ್ತು ಸ್ವಲ್ಪ ಜೋರಾಗಿ ಹೇಳು, ಮಾತಾಡೋದು. ಅವತ್ತು ಇದು ಗಲ್ಲಿಗೆ ಹರಿಸ್ಬೇಕಾರೆ ರಾಯಣ್ಣನ ಇಲ್ಲಿ ಎಷ್ಟು ಸಾವಿರಾರು ಜನ ಸೇರಿದ್ರಂತೆ. ಬ್ರಿಟಿಷ್ ಅಧಿಕಾರಿಗಳು ಸ್ವಲ್ಪ ಜನ ಇದ್ರಂತೆ. ಅವಾಗ ಒಂದು ಜನಪದ ಸಾಂಗಾಗ ಒಂದು ಹೇಳ್ತಾರ, ಅವರು ಅಲ್ಲಿ ಹತ್ತಿರೋರು ಅಷ್ಟು ಜನ ಹತ್ತಿದ್ರು. ಈ ನೆಲನೇ ಅವ್ರ ಕಣ್ಣೀರು ನೆಲ ತೋದೋಗಿತ್ತಂತೆ, ಅಂದ್ರೆ ನೆಂದಿತ್ತಂತೆ ನೆಲ. ಅಷ್ಟು ಜನ ಹತ್ತಿದ್ರಂತ ಅವತ್ತಿನ ದಿವಸ. ಸೊ ಹಂಗೆ. ಬಟ್ ಆಕ್ಚುಲಿ ಗಲ್ಲಿಗೆ ಹಾಕಿದ್ದು ಈ ಸ್ಥಳ ಅಲ್ಲ, ಗಲ್ಲಿಗೆ ಹಾಕಿದ್ದು ಬೇರೆ. ಸಮಾಧಿ ಮಾಡಿದ್ದು ಇಲ್ಲಿ. ಗಲ್ಲಿಗೆ ಹಾಕಿರೋದು ಒಂದ್ ಕಡೆ. ಅದು ಆಗಸ್ಟ್ 15ಕ್ಕೆ ಓಪನ್ ಅಂತೆ. ಈ ಆಗಸ್ಟ್ 15 ಇವಾಗ ಕ್ಲೋಸ್. ಅದು ಕ್ಲೋಸ್ ಅಂದ್ರೆ ಅದನ್ನ ನಾರ್ಮಲ್ ಆಗಿ ಬಿಟ್ಟಿದ್ರು. ಅದನ್ನೇ ಒಂಥರ ಸ್ಮಾರಕ ತರ ಮಾಡ್ತಾರೆ ಅಂತ. ಈಗ 15ನೇ ತಾರೀಕು ಓಪನ್ ಅಂತೆ. CM ಏನೋ ಬಂದು ಓಪನ್ ಮಾಡ್ತಿದಾರಂತೆ 15ನೇ ತಾರೀಕು ಬಂದು. ಸೊ ಅದು ಓಪನ್ ಮಾಡಿದ್ಮೇಲೆ ಅದನ್ನ ನೋಡ್ಬೋದು ನಾವು. ಈಗ ಸದ್ಯಕ್ಕೆ ಈಗ ಆಪ್ಷನ್ ಇಲ್ಲ ಅಂತೆ. ನೋಡಿ ಇಲ್ಲೆಲ್ಲ ತೊಟ್ಲು ಕಟ್ತಾರೆ, ಎಲ್ಲ ಕಟ್ತಾರೆ. ಅವ್ರು ಹುಟ್ಟಿದ್ದು ಅವಾಗಲೇ ಹೇಳಿದ್ನಲ್ಲ, ಅವ್ರು ಹುಟ್ಟಿದ್ದು ಸಂಗೊಳ್ಳಿ ಆದ್ರೂ ಅವ್ರಿಗೆ ನನಗೆ ನಂದಗಡದ ಜನ ನನಗೆ ತನು ಮನ ಧನ ಎಲ್ಲ ಅರ್ಪಿಸ್ಬಿಟ್ಟಾರೆ. ಅಂದರೆ ಭಾಳ ಹೆಲ್ಪ್ ಮಾಡಿದ್ರಂತೆ ಇಲ್ಲಿ ಜನ. ಅಂದರೆ ಅವರು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾರೆ. ಸೊ ಕರೆಕ್ಟಾಗಿ ಈ ಸಮಾಧಿ ಜಾಗ ಹತ್ತತ್ರ 200 ವರ್ಷ. ಈಗ 190 ಚಿಲ್ಲರೆ, 192, 193 ವರ್ಷ. 192, 193 ವರ್ಷ ಆಯ್ತು ಇವತ್ತಿಗೆ. ಇವತ್ತಿಗೂ ಆ ಆಂಬಿಯನ್ಸು ಅದೆಲ್ಲ ಹಂಗೆ ಐತೆ ನೋಡಿ. ಇಲ್ಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಐತೆ ಇಲ್ಲಿ. ಆಮೇಲೆ ಎಲ್ಲ ಜಾತಿ ಧರ್ಮದವ್ರು ನೋಡಿ. ಇಲ್ಲಿ ಮುಸ್ಲಿಮ್ನವ್ರದ್ದು ಮಸೀದಿ ಐತೆ. ಎಲ್ಲ ಧರ್ಮದವರು ಬರ್ತಾರೆ. ಬರೀ ರಾಯಣ್ಣ ಅಂದರೆ ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ, ಸ್ವತಂತ್ರ ಹೋರಾಟಗಾರರು ಅವರು. ಅವ್ರ ಕೊಡುಗೆ ತುಂಬ ಜಾಸ್ತಿ ಐತಿ. ಗೆರಿಲ್ಲಾ ತಂತ್ರದ ದುರ್ವಾರಿ ಅವರೇ. ಸುಮಾರು ಇದಾವೆ ರಾಯಣ್ಣನ ಬಗ್ಗೆ ಹೇಳ್ಕೊಂಡು ಹೋದ್ರೆ. ನೋಡಲ್ಲಿ ಬ್ಯಾಟು, ನಾನು ಏನು ಸೌಂಡ್ ಒಂದೇ ಸೌಂಡ್ ಮಾಡಿದೆ ನೋಡಿ ಗೈಸ್. ಬ್ಯಾಟ್ ಎಲ್ಲ ಹೆಂಗೆ ಬ್ಯಾಟ್ ಬಿಡು. ಅಲ್ಲಿ ನೋಡಲ್ಲ ಅಕ್ಕಿನೂ ಐತೆ ನೋಡಿ. ಇಲ್ಲಿ ಪಾರಿವಾಳನೂ ಇದು ಅಕ್ಕಿ ಕೊಕ್ಕೆ ಇಲ್ಲೆಲ್ಲ ಹೆಂಗೆ ನೇತಾಡ್ತಾವೆ ನೋಡು. ಬ್ಯಾಟ್ ಅಲ್ಲ ನೋಡಿ, ಅರ್ಥ ಗೊತ್ತಾಯ್ತಾ ನಿಮಗೆ? ಬಾವಲಿ ಮೇಲೇನೆ ಪಕ್ಷಿ ಕುಂತೈತೆ ನೋಡು. ವೈಟ್ ಕಲರ್ ಇಲ್ಲಿ ವೈಟ್ ಕಲರ್ ನೋಡು. ಅಲ್ಲಿ ನೋಡು, ಬಾವಲಿ ಪಕ್ಕನೆ ವೈಟು ಅವೆಲ್ಲ ಜೊತೆಗೆ ಅದಾವೆ. ಅದು ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗೈತೆ. ಏನೋ ಡಿಫ್ರೆಂಟ್ ಆಗಿದೆ ಇದು ಅಲ್ಲ. ಈಗ ತಾನೇ ನಾವು ರಾಯಣ್ಣ ಸಮಾಧಿ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ. ಊಟ ಮಾಡ್ಕೊಂಡು ಹೋಗ್ತೇವೆ. ಇನ್ನೊಂದಷ್ಟು ಕೆಂಬರ್ಸ್ಕೊ. ತಡಿ. ರಾಯಣ್ಣರಮ್ಮ ಇದಾರಲ್ಲ, ಕೆಂಚಮ್ಮ, ಅವ್ರು ಡೈಲಾಗ್ ಹೊಡಿತಾರಲ್ಲ, ಡೈಲಾಗ್ ಹೊಡಿಯಮ್ಮ. ನನ್ನ ಮಗ ರಾಯಣ್ಣ ಬರ್ಲಿ ಚಂದ ಕಾಣಿಸ್ತಿಲ್ಲೋ. ಎಸ್, ಇವಾಗ ನಾವಿಲ್ಲಿ ಒಂದು ಕಡೆ ಊಟ ಮಾಡಕ್ಕೆ ನಿಲ್ಸಿದ್ದೀವಿ ನೋಡಿ. ಬುತ್ತಿ ಕಟ್ಕೊಂಬಂದು ಊಟ ಮಾಡೋದೇ ಬೆಸ್ಟ್. ಇದು ಯೂಶ್ವಲಿ ಹೋಟ್ಲಿಗೆಲ್ಲ ಹೋದರೆ ಸುಮ್ಮನೆ ರೇಟ್ ಜಾಸ್ತಿ. ನಾವು ಮನೆ ಊಟ. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಅಂದರೆ ರಾಯಣ್ಣ ಅವರು ಹುಟ್ಟಿದ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇದು ರಾಯಣ್ಣ ಅವರು ಹುಟ್ಟಿ ಬೆಳೆದಿದ್ದಂಥ ಸ್ಥಳ. ಇಲ್ಲಿ ಅವರು ಮಾಡಿದಂಥ ಕೆಲಸಗಳು ಹೆಂಗಿತ್ತು ಏನೇನು ಆವಾಗಲೇ ನಾನು ಹೇಳಿದ್ನಲ್ಲ. ಸೊ ಅದು ಕಂಪ್ಲೀಟಾಗಿ ಇಲ್ಲಿದೆ. ಬನ್ನಿ ಹೋಗೋಣ, ನೋಡೋಣ. ಕೋಟೆ ಇದು ಇವ್ರು ಮಾಡಿರೋದು ಅನ್ಸುತ್ತಲ್ವಾ? ಈಗ ಇವ್ರು ಮಾಡಿರೋದು.
ನೋಡೇ ಇಲ್ಲ ಅದನ್ನ ಈಗ ಹೋಗು. ಬನ್ನಿ ಈಗ ನಾನು ನಿಮ್ಮನ್ನ ಅರಮನೆ ಕರ್ಕೊಂಡು ಅರಮನೆ ಮತ್ತೆ ಕಂಪ್ಲೀಟ್ ಸಂಗೊಳ್ಳಿ ಹೆಂಗಿತ್ತು ಅಂತ ಹೇಳ್ತೀನಿ. ಇಲ್ಲ ಇಲ್ಲ ಬಂದು ನೋಡ್ರಿ ಯಾರೋ ನಿಂತಾರ ನಂಗೆ ಇಲ್ಲಿ ಇಟ್ಟಿರೋದೆಲ್ಲ ಹಂಗೆ ಅನ್ನಿಸ್ತಾರಲ್ಲ ಇತ್ತ ಕಪ್ಪ ಕೊಡಬೇಕು ಕಪ್ಪ ಅಂತಿಲ್ಲ ನಿಮಗೆ ಯಾಕೆ ಕೊಡಬೇಕು ಕಪ್ಪ ಅಂತಿಲ್ಲ ಚೆನ್ನಾಗಿ ಹುಡುಗರು ಮನೆ ಕುರಿಗಳು ಹಿಂಗಿರ್ತವೆ, ಕುರಿಕಾಯರು ತಾತ ಹಿಂಗಿರ್ತಾರೆ, ಬಂಡಿ ಕೋಳಿ. ಕುದುರೆಯೋ ನಾವು ಕುರುಬರು ನೀವು ಬಲ್ಲೆ ಮರಿ. ವಂಡರ್ಫುಲ್. ಅಕ್ಕ ಅಲ್ಲಿ ಬೋರ್ಡ್ ಇರತ್ತಕ್ಕ, ಅದನ್ನ ಓದು ಆಮೇಲೆ ನಿನ್ಗೆ ಗೊತ್ತಾಗತ್ತೆ. ಅದನ್ನ ನೋಡಿ ಓದಿದ್ಮೇಲೆ ನಿನ್ಗೆ ಅರ್ಥ ಆಗತ್ತೆ. ಕೇಂದ್ರವಾಗಿತ್ತು, ರೋಗಪ್ಪ ನಾಟಿ ವೈದ್ಯರಾಗಿ ಶ್ರೇಷ್ಠ. ಓಕೆ ಓಕೆ, ಇದು ರೋಗಣ್ಣನವ್ರ ಮನೆ ಅಂತ. ಇಲ್ಲಿ ಆಗಿನ ಕಾಲದಲ್ಲಿ ಡಾಕ್ಟ್ರು ಅವ್ರ ನಾಟಿ ವೈದ್ಯರು, ಸೊ ಅವ್ರ ಮನೆ ಇದು. ಅಂದ್ರೆ ಈಗ ಕಾಲು ಇದಾದ್ರೆ ಹಿಂಗೆ ತೆಗಿಯೋದು, ಹುಳುಕ್ ತೆಗಿಯೋದು, ಹಂಗೆಲ್ಲ ಇತ್ತು. ಅಪ್ಪ ಅವಾಗ ಫೈಟ್ ಮಾಡಿರೋದಂತೆ, ಅಂದ್ರೆ ಭರಮಪ್ಪ. ನೋಡಿ ಹುಲಿ ಜೊತೆಗೆ ಭರಮಪ್ಪ ಅವ್ರು ಓಡಾಡ್ಯಾರ ನೋಡ್ರಿ. ಹುಲಿ ಜೊತೆ ಹೊಡೆದಾಡಿದ್ದಕ್ಕೆ ಜೈಕಾರ ಆಗ್ತದಾರೆ ಅಲ್ಲಿ ಹಿಂದೆ. ಅದು ಅದೇ ಅಲ್ಲ, ಇದು ರಾಯಣ್ಣ ಅವ್ರದ್ದು ನಾಮಕರಣ ಮಾಡ್ತಿರೋದು. ಅವರಪ್ಪ ವಿನ್ ಆಗಿದ್ದಕ್ಕೆ ಸ್ವಾಗತಿಸ್ತಾ ಇರೋದು ಇವರು. ಏನ ಸೇಮ್ ರಾಜ್ಕುಮಾರ್ ಕರ್ತಾರೆ ಗಾಡಿನ. ಯಾರು? ಹ್ಞೂ ಹೌದಲ್ಲ, ಅಣ್ಣವ್ರ ಸಂಗೊಳ್ಳಿ ರಾಯಣ್ಣ ಫಿಲಮ್ ಒಂದು ಮಾಡ್ಬೇಕು. ಅಲ್ಲ ಇದು ಯಾವ್ದು ಹೇಳ ಸಂಗೊಳ್ಳಿ ರಾಯಣ್ಣ ಫಿಲಮ್ ಆಗ ದರ್ಶನ್ ಸರ್ ಎಂಟ್ರಿ ಸಂಗೊಳ್ಳಿ ರಾಯಣ್ಣ ಫಿಲಮ್ ಆಗ ಎಗ್ರಿಂಗ್ ಎತ್ತಿಂಗ್ ಹೊಸ್ದಾಗಿ ಬರುತ್ತಲ್ಲ, ಹಿಂಗೆ ಇದೆ ಎಂಟ್ರಿ. ಶಿಗ್ಗಾವಿ ಅವರಂತೆ, ಶಿಗ್ಗಾವಿ ಮಾಮೂಲಿ ಹುಬ್ಳಿ ಹತ್ರ ಆ ಕಡೆ ಮುಂದೆ ಐತಲ್ಲ, ಅಲ್ಲಿರೋರೆ 4 ವರ್ಷ ತಾಂಡಿದೆ ಅಂತೆ ಕಂಪ್ಲೀಟ್ ಇದನ್ನೆಲ್ಲ ಮಾಡಿ. ನಾನು ಯಾರೋ ಬೇರೆಯವರು ಮಹಾರಾಷ್ಟ್ರ ಗಿರಾಷ್ಟ್ರ ಆ ಕಡೆಯಿಂದ ಬಂದು ಮಾಡಿದ್ದಾರ ಅವ್ರು ಅನ್ಕೊಂಬಿಟ್ಟಿದ್ದೀನಿ. ಕರ್ನಾಟಕದವ್ರು ಕನ್ನಡದವರೇ ಮಾಡ್ಯಾರ ನೋಡಿ. ಬನ್ನಿ ಈಗ ಒಳಗಡೆ ಏನಿದೆ ಅಂತ ನೋಡೋಣ. ಜೀವ ಅಷ್ಟೇ ಇಲ್ಲ ಅಲ್ಲ, ಜೀವ ಅಷ್ಟೇ ಇಲ್ಲ. ಅವಂಗೆ ಎಷ್ಟು ಚೆನ್ನಾಗಿ ಮಾಡೋಣ, ಹಿಂಗೆ ನೋಡ್ಕೊಂಡು ಸಲ ಹಿಂಗೆ ತಿರುಗ್ಬಿಟ್ರೆ. ಎಷ್ಟು ವರ್ಷ ಆಯ್ತು ಸರ್ ಇದು ಓಪನ್ ಆಗಿ? ಹೋದ ವರ್ಷದಿಂದ 2024 17ನೇ ತಾರೀಕು ಜನವರಿ. ಇದು ಓಪನ್ ಆಗಿರೋದು ಹೋದ ವರ್ಷನ. ಭಾಳ ಚೆನ್ನಾಗಿ ಮಾಡ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಖಡ್ಗ ಕೊಡ್ತಾ ಇರೋದು ರಾಯಣ್ಗೆ. ಮಾದೇಶ್ ಚಂದ ಮಾಡ್ಯಾರ ನೋಡು. ಅಂಕಲ್ ಹಾಯ್ ಅಂಕಲ್. ಮಾಡಕ್ ಕೆಲಸ ಇಲ್ಲ. ಅಮ್ಮ ಅಮ್ಮ ನೀನ್ ನೋಡಿದ್ರೆ ರಾಣಿ ಚೆನ್ನಮ್ಮ ಕಾಣಲ್ಲಿ ಖುಷಿ ಆಗ್ತದೆ ಬಿಡ. ಹುಟ್ಟಿದ್ಗೂ ಒಂದು ಸಾರ್ಥಕ ನಾವು ಇಲ್ಲಿ ನೋಡಿದ್ವಲ್ಲ ಸಂಗೊಳ್ಳಿನ, ಹುಟ್ಟಿದ್ಗೂ ಇಲ್ಲಿಗೆ ಬಂದು ನೋಡಿದ್ರೆ ಈ ಕ್ಷೇತ್ರ ನೋಡಿದ್ರೆ ಒಂದು ಸಾರ್ಥಕ ಜೀವನ. ಇರೋ ಒಂದೊಂದು ಫೋಟೋ ತಕ್ಕೊಳ ನೆನಪಿಗೆ ಇರ್ತಾವ. ಒಂದೊಂದು ಇದು ಸಂಗೊಳ್ಳಿ ರಾಯಣ್ಣನ ಇದನ್ನ ಆಚರಿಸಕ್ಕಾರ ಇಡಕ್ ಬರ್ತೈತಿ. ನೀರಕ್ಕ ಬೈಯೋದು ಸ್ವಾಮಿ ಏನ್ ಹೇಳ್ತಾರಪ್ಪ? ಸ್ವಾಮಿ ಸಮಾಧಾನ ಸಮಾಧಾನ ಅಂತ. ಆಮೇಲೆ ಇವರು ಬ್ರಿಟಿಷ್ ಏನಂತಾರೆ? ಇಲ್ಲಿ ನೋಡಿ, ಇಲ್ಲೆಲ್ಲ ಫೈಟ್ ಮಾಡಿರೋದು. ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡದ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಯಿತು. ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು. ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರದಾರರು ಸಂಗೊಳ್ಳಿ ರಾಯಣ್ಣನವರು ಇದ್ದಾರೆ. ಫಸ್ಟ್ ಟೈಮ್ ಬ್ರಿಟಿಷರ್ನ ಸೋಲಿಸಿದ್ದು ನೋಡಿ ಗೈಸ್. ಅವರು ಗುಪ್ತ ಮಾರ್ಗದಿಂದ ಬರ್ತಾರಲ್ಲ ವಾಪಸ್ಸು, ಅವಾಗ ಸಿಗಾಕೊಂಡ್ಬಿಡ್ತಾರೆ. ಇದು ಕೆಂಚಮ್ಮ ಅಂದರೆ ರಾಯಣ್ಣ ಅವರ ತಾಯಿಯವರು ಕಂದಾಯ ಕೊಡಲ್ಲ ಅಂತ ಅಂದಕ್ಕೆ ಅವ್ರ ಮೇಲೆ ಕಲ್ಲು ಹೊತ್ತಿಸಿರ್ತಾರೆ ಇವ್ರು ಕುಲಕರ್ಣಿ ಅವರು, ಈ ಊರಿನ ಕುಲಕರ್ಣಿ ಅವರು. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಪನಿಷ್ಮೆಂಟ್ ಫಾರ್ ಕೆಂಚಮ್ಮ. ಸೊ ಇಲ್ಲಿ ರಾಯಣ್ಣ ಅವರು ಕುಲಕರ್ಣಿ ಅವ್ರ ಮನೆಗೆ ಬಂದು ಚಾಕು ಇಟ್ಕೊಂಡಿರ್ತಾರೆ. ಅವ್ರ ವೈಫು ಪ್ಲೀಸ್ ನನ್ನ ಗಂಡನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ. ಆ ಸೀನ್ ಇದು. ಇಲ್ಲಿ ಸಂತೆ ನಡೀತಾ ಇದೆ ನೋಡಿರಿ, ಎಷ್ಟು ರಿಯಲ್ ಆಗಿದೆ. ಇಲ್ಲಿ ಬೆಳ್ಳುಳ್ಳಿ, ಏನೇನೋ ಬಟಾಣಿ ಕಾಳು, ಹೆಸರು ಕಾಳು
ಕಡಲೆಕಾಳು, ಸೋರೆಕಾಯಿ, ಹೀರೆಕಾಯಿ, ಸೋರೆಕಾಯಿ ಅದು, ಆ್ಯಂಡ್ ಸೌತೆಕಾಯಿ, ಬೆಂಡೆಕಾಯಿ, ಈರುಳ್ಳಿ, ಬದನೆಕಾಯಿ, ಆಮೇಲೆ ಟೊಮೆಟೊ, ಹೂಕೋಸು, ಎಲೆಕೋಸು, ಕ್ಯಾರೆಟು, ಸುಪಾರಿ ಕಿಲ್ಲರ್ ಪರಿಶಾನ ಹಂತಿ, ಹತ್ತಿಯೇ ಹತ್ತಿಗೆ, ಈರುಳ್ಳಿ ನೋಡಿ, ಅಲ್ಲಿ ತೆಂಗಿನಕಾಯಿ ಇದೆ, ಉಳ್ಳಾಗಡ್ಡಿ ನೋಡ್ರಿ. ಟೊಮೆಟೊ. ತಾತ ಕತ್ರಿ ಇದು ಮಾಡಾಕತ್ತಾರ. ಏನ್ ಮಾಡಾಕತ್ತಾರ? ಸೂಪ್ ಮಾಡ್ಕೊಡಕತ್ತಾರ. ಸೊ ಗೈಸ್, ಇದು ರಾಯಣ್ಣ ಅವರು ಲಾಸ್ಟಲ್ಲಿ ಫೈನಲ್ ಆಗಿ ಬಂಧನ ಆಗ್ತಾರಲ್ಲ ಆ ಜಾಗ ಇದು. ಅವರು ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ಮೋಸದ ವಂಚನೆಯಿಂದ ಅವ್ರನ್ನ ಹಿಡಿದಿಟ್ಕೋತಾರೆ. ಸೊ ಆ ಜಾಗ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀವೆಲ್ಲರೂ ಒಂದ್ಸಲ ಈ ಸೈಡ್ ಬಂದಾಗ ಇದನ್ನು ನೋಡಲೇಬೇಕು. ಸೊ ಗೈಸ್, ಇದು ಫೈನಲ್ ಜಡ್ಜ್ಮೆಂಟ್ ಪ್ಲೇಸ್ ಇದು. ಸೊ ಇಲ್ಲಿ ಕೋರ್ಟಲ್ಲೆಲ್ಲ ಜಡ್ಜ್ಮೆಂಟ್ ಆದಮೇಲೆ ಅವ್ರನ್ನ ನೇಣಿಗಂಬ ಮಾಡ್ತಾರಲ್ಲ, ಸೊ ಇದು ಕೋರ್ಟ್ ಜಡ್ಜ್ಮೆಂಟು. ನೋಡಿ, ಇವ್ರು ನಮ್ಮನ್ನೇ ನೋಡ್ತಿದ್ದಾರೆ. ಅದೇ ಬಾಸ್, ನಮಸ್ಕಾರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಅವ್ರ ಜೊತೆ ಕೆಲವು ಸಂಗಡಿಗರನ್ನು ಕೂಡ ಬಂಧನ ಮಾಡ್ತಾರೆ. ಸೊ ಅದು ಮುಂದೆ ಇದೆ, ತೋರಿಸ್ತೀನಿ. ಸೊ ಗೈಸ್, ಇದು ಬಂಧನ ಮಾಡಿ ಅವ್ರನ್ನ ನೇಣಿಗಂಬ ಮಾಡ್ತಾರಲ್ಲ ಆ ಜಾಗ. ಕೇಳಿಸ್ಕೊಳ್ಳಿ, ದರ್ಶನ್ ಅವ್ರದ್ದು ಡೈಲಾಗ್ ಬರ್ತಾ ಇದೆ. ಸೊ ನೋಡಿ ಗೈಸ್, ಇಷ್ಟು ಜನ ಅವ್ರ ಜೊತೆ ಸತ್ತಿರೋದು.